ಸೊ ಅಸೆಸ್ಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರಿ. ಸೊ ಅದಕ್ಕೆ ಏನಾದರೂ ಒಂದು ಪ್ರಾಪರ್ ಅಸೆಸ್ಮೆಂಟ್ ಮೆಥಡ್ ಅಂತ ಇರುತ್ತಾ? ಅದು ಹೇಗೆ, ಎಲ್ಲಿ ಆಗುತ್ತೆ ಅಸೆಸ್ಮೆಂಟ್ಸ್ ಯೂಶಲಿ? ಅಸೆಸ್ಮೆಂಟ್ ಅಂದರೆ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್. ಒಂದು ಫಾರ್ಮಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ಫಾರ್ಮಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಾರ್ಮಲ್ ಅಸೆಸ್ಮೆಂಟ್ ಮಾಡೋರು ಕೆಲವು ರೆಕಗ್ನೈಸ್ಡ್ ಏಜೆನ್ಸೀಸ್ ಇರುತ್ತೆ. ಇವಾಗ ಸ್ಪಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕ, ನಿಮ್ಹ್ಯಾನ್ಸ್ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್, ಸೇಂಟ್ ಜಾನ್ಸ್, ಇವರೆಲ್ಲಾನು ರೆಕಗ್ನೈಸ್ಡ್ ಬೈ ದ ICSE, CBSE, ಸ್ಟೇಟ್ ಬೋರ್ಡ್. ಸೊ ದೇ ವಿಲ್ ಡೂ ಸೈಕಲಾಜಿಕಲ್ ಅಸೆಸ್ಮೆಂಟ್ ಆಸ್ ವೆಲ್ ಆಸ್ ಅನ್ ಎಜುಕೇಶನಲ್ ಅಸೆಸ್ಮೆಂಟ್. ಅದು ಒಂದು. ಇನ್ಫಾರ್ಮಲ್ ಅಸೆಸ್ಮೆಂಟ್ ಅಂದ್ರೆ ಇಟ್ ಕ್ಯಾನ್ ಸ್ಟಾರ್ಟ್ ರೈಟ್ ಫ್ರಮ್ ದ ಟೀಚರ್, ಬಟ್ ಸ್ಪೆಷಲ್ ಎಜುಕೇಟರ್ಸ್ ಅಂಡ್ ಸೈಕಾಲಜಿಸ್ಟ್ ವಿಲ್ ಬಿ ಏಬಲ್ ಟು ಡೂ ದಿಸ್. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಮಗು, ನಾನು ಈಗ ಸ್ಕಿಲ್ ಏರಿಯಾಸ್ ಅಂತ ಮೆನ್ಷನ್ ಮಾಡಿದ್ನಲ್ವಾ, ರೀಡಿಂಗು, ಸ್ಪೆಲ್ಲಿಂಗು, ರೈಟಿಂಗು, ಕಾಂಪ್ರಿಹೆನ್ಷನ್, ಮ್ಯಾಥು, ಹ್ಯಾಂಡ್ ರೈಟಿಂಗು, ಪ್ರತಿಯೊಂದೂ ಏರಿಯಾ ಟೆಸ್ಟ್ ಮಾಡ್ತೀವಿ. ಸೊ ಅದು ಸ್ಪೆಸಿಫಿಕ್ ಟೆಸ್ಟ್ ಇದೆ ಅದಕ್ಕೆ. ಸೊ ಆ ಟೆಸ್ಟ್ ಅಲ್ಲಿ ಆ ಮಗು ಹೇಗ್ ಮಾಡುತ್ತೋ ಅದು ಕೆಲವುದ್ರಲ್ಲಿ ನಾರ್ಮ್ಸ್ ಇರುತ್ತೆ. ಅಂದ್ರೆ ಈ ವಯಸ್ಸಿಗೆ ಇಷ್ಟು ಬಂದಿರಬೇಕು ಅಂತ. ಇಲ್ಲ ನಾವು ಈ ಮಗು ಏನೀಗ ಸ್ಪೆಲ್ಲಿಂಗ್ ಕೆಲವು ಮಕ್ಕಳಿಗೆ ಕೊಡ್ತೀವಿ, ಬರೀ 10 ವರ್ಡ್ಸು ಕರೆಕ್ಟಾಗಿ ಸ್ಪೆಲ್ ಮಾಡಿರುತ್ತೆ. ಸೊ ಅದು ವಿತ್ ದ ಏಜ್ ಆಫ್ ದ ಚೈಲ್ಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸ್ಪೆಲ್ಲಿಂಗ್ ಏಜ್ ಏನು, ರೀಡಿಂಗ್ ಏಜ್ ಏನು ಅಂತ ಬರುತ್ತೆ. ಸೊ ನಾವು ಅವಾಗ ನೋಡಿದಾಗ ಗೊತ್ತಾಗತ್ತೆ, ಈಗ ಮಗು 2nd ಸ್ಟ್ಯಾಂಡರ್ಡ್ ಇರ್ಬೋದು, ಬಟ್ ದ ಫಂಕ್ಷನಿಂಗ್ ಲೆವೆಲ್ ಆಫ್ ದ ಚೈಲ್ಡ್ ಸ್ಪೆಲ್ಲಿಂಗ್ ಮೇ ಬಿ ಆರ್ ರೀಡಿಂಗ್ ಮೇ ಬಿ ಜಸ್ಟ್ ಎಟ್ ಅಪ್ಪರ್ KG ಲೆವೆಲ್. ಸೊ ಅಷ್ಟು ಗ್ಯಾಪ್ ಇದೆ. ಸೊ ವಿ ಹ್ಯಾವ್ ಟು ಕವರ್ ದ ಗ್ಯಾಪ್. And it needs a lot of very keen observation and proper interpretation of what you get in the results.